ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ತಿಳ್ಕೊಡ್ತಾ ಇದ್ದೀನಿ ನೋಡಿ. ನೀವು ನಿಮ್ಮದು ಸ್ವಂತ ವೆಬ್ಸೈಟ್ ಮಾಡೋದರ ಮೂಲಕ ನೀವು ತಿಂಗಳಿಗೆ ನೀವು 10,000 15,000 ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ. ನಿಮ್ಮದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಥರ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕನ್ನಡದಲ್ಲಿ ಟೈಪಿಂಗ್ ಮಾಡೋದರ ಮೂಲಕ ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡೋದ್ರ ಮೂಲಕ ನೀವು ಮನೆಯಲ್ಲೇ ಕುಳಿತು ತಿಂಗಳಿಗೆ 10,000 ರಿಂದ 15,000 ಗಂಟಲೆ ಹಣ ಗಳಿಸ್ಕೋಬೋದು. ನೀವು ಏನಿಲ್ಲ, ಬರೀ ಪಾರ್ಟ್ ಟೈಮ್ ವರ್ಕ್ ಮಾಡಿದರೆ ಆಯಿತು. ಇದರಲ್ಲಿ ನೀವು ಮಾಡ್ತಾ ನೀವು ಡೈಲಿ 10,000 ರಿಂದ 15,000 ಈಸಿಯಾಗಿ ಅರ್ನ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದು ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಅರ್ಥ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅನಂತರ ಅಪ್ಲೋಡ್ ಮಾಡಿ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಸೈನಪ್ ಮಾಡ್ಕೊಳ್ಳಿ. ಸೈನಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ಜಾಯ್ನ್ ಆಗಿ. ಇನ್ನೂ ನನ್ನ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಅದು ಇಲ್ಲಿ ಬಂದುಬಿಟ್ಟು ಇಲ್ಲಿದೆ ನೋಡಿ, ಫಾಲೋ ಅಂತಿದೆ ನೋಡಿ. ಈ ಫಾಲೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನನ್ನ ವೆಬ್ಸೈಟಿಗೆ ಬಂದು ನೀವು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕನ್ನಡದಲ್ಲಿ ಟೈಪಿಂಗ್ ಮಾಡ್ಬೋದು. ಈ ಥರ ನೀವು ನಿಮ್ಮದು ಓನು ಸ್ವಂತ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಈ ಥರ ನೀವು ನೋಡಿ, ನಂದು ವಿನಾಯಕ್ ಟೆಕ್ಕಿನ್ ಕಾರಣ ಅಂತಂದು ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡು, ಬೇಕಾದ್ರೆ ನಂದು ಹೋಗಿ ಗೂಗಲ್ನಲ್ಲಿ ಹೋಗಿ ವಿನಾಯಕ್ ಟೆಕ್ಕಿನ್ ಕಾರಣ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡೆ ನಮ್ಮದು ಬ್ಲಾಗ್ ವೆಬ್ಸೈಟ್ ಬರುತ್ತೆ. ಅದನ್ನು ನೀವು ಇದಕ್ಕೆ ಏನಂತಾರೆ ಅಂದರೆ ಬ್ಲಾಗರ್ ಅಂತಾರೆ. ಲಾಗರ್ ಅಲ್ಲ, ಲಾಗರ್ ಅಂದರೆ ನೀವು ವಿಡಿಯೋ ಮಾಡಿ ಹಾಕ್ತಾರಲ್ಲ, ಅದು ಲೈವ್ ಪೇಸ್ ಕೊಟ್ಟು ಅದು ಲಾಗು, ಇದು ಬ್ಲಾಗರ್, ಇದಕ್ಕೆ ಬ್ಲಾಗರ್ ಅಂತಾರೆ ನೋಡಿ. ಈ ಬ್ಲಾಗ್ ಅಂತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ಕನ್ನಡದಲ್ಲಿ ಈ ಥರ ನಿಮ್ಮದು ಮಾಹಿತಿ ಯಾವುದಾರ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಬಗ್ಗೆ ನೀವು ಕನ್ನಡದಲ್ಲಿ ಟೈಪಿಂಗ್ ಮಾಡುವುದರ ಮೂಲಕ ಅರ್ನ್ ಮಾಡ್ಬೋದು. ಇದರಲ್ಲಿ ಅರ್ನ್ ನೋಡಿ, ಇಲ್ಲಿ ನೋಡಿ ನಾನು ಮಾಡಿದ್ದೀನಿ ನೋಡಿ, ತೋರಿಸ್ತೀನಿ. ಸ್ವಾವಲಂಬಿ ಸಾರಥಿ ಯೋಜನೆಯಿಂದ ಬಂದ ವಾಹನ ಪಡೆಯಿರಿ ಅಂತಿದೆ ನೋಡಿ, ಇದ್ರದ್ದಿದೆ. ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡೋಣ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ, HSRP ನಂಬರ್ ಪ್ಲೇಟ್ ಕಡ್ಡಾಯವಾಗಿದೆ, ಇದ್ರ ಬಗ್ಗೆ ಎಂತ ಇದು ನೋಡಿ, ಅದು ಟೈಟಲ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕಾಗುತ್ತೆ. ಒಂದಿಷ್ಟು ಫೋಟೋ, ಅದ್ರ ಬಗ್ಗೆ ಫೋಟೋ ಬೇಕಾದ್ರೆ ನಿಮ್ಗೆ ಗೂಗಲ್ನಲ್ಲಿ ಸಿಗ್ತಾವೆ. ನೀವು ಯಾವ ಕಂಟೆಂಟ್ ಕೊಡ್ತಾ ಇರ್ತೀರಿ ನೋಡಿ, ಅದು ಫೋಟೋ ಹಾಕೊಂಡು ನಿಮಗೂ ಗೂಗಲ್ನಲ್ಲಿ ಸಿಗ್ತಾವೆ. ಬೇಕಾದ್ರೆ ನೀವು ಸ್ವಂತ ಕ್ರಿಯೇಟ್ ಮಾಡ್ಕೋಬೋದು ಫೋಟೋ ಬಂದ್ಬಿಟ್ಟು. ನೆಕ್ಸ್ಟ್ ಅದನ್ನು ಹಾಕ್ಕೊಂಡು ಅದ್ರ ಬಗ್ಗೆ ವಿವರಣೆ ಬರೀಬೇಕಾಗುತ್ತೆ. ಅದು ಯಾಕೆ ಚೇಂಜ್ ಮಾಡಕತ್ತಿದ್ದಾರೆ, ಏನು ಅದ್ರ ಹೆಂಗೆ. ಇಲ್ಲಕ್ಕಾದ್ರೆ ನೀವು ಜಾಬ್ ಕೊಡ್ತಿದ್ರೆ ಜಾಬ್ ಬಗ್ಗೆ ಕೊಡು, ನೀವು ಜಾಬ್ ಡೀಟೇಲ್ಸ್ ಕೊಡ್ಬೋದು. ಅಂದರೆ ಈ ಜಾಬಿಗೆ ಎಷ್ಟು ಪೋಸ್ಟ್ ಇದೆ, ಅದರ ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ ಕೊಡಿ, ಆ್ಯಂಡ್ ಸದೃಢತೆ ಅಂತ ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ವೇತನ ಶ್ರೇಣಿ ಎಲ್ಲ ಥರ ಕೊಡ್ಬೋದಾಗುತ್ತೆ. ನೀವು ಜಾಬ್ ನೋಟಿಫಿಕೇಷನ್ ಕೊಟ್ಟರೆ ನೀವು ಯಾವ ಥರ ಕಂಟೆಂಟ್ ಕೊಡ್ತೀರ ನೋಡಿ, ಅದರಲ್ಲಿ ನೀವು ಟೈಪಿಂಗ್ ಮಾಡುವುದರ ಮೂಲಕ, ಅಂದರೆ ಕನ್ನಡ ಟೈಪಿಂಗ್, ನೀವು ಇಂಗ್ಲೀಷ್ ಟೈಪಿಂಗ್ ಮಾಡೋದಿಲ್ಲ, ಬರೀ ಕನ್ನಡ ಟೈಪಿಂಗ್ನಲ್ಲಿ ಕನ್ನಡದಲ್ಲಿ ಟೈಪಿಂಗ್ ಮಾಡೋದರ ಮೂಲಕ ನೀವು 15-20 ಸಾವಿರ ಇನ್ನೂ ಜಾಸ್ತಿನೂ ಅರ್ನ್ ಮಾಡ್ಬೋದು ಈ ವೆಬ್ಸೈಟ್ ಮಾಡೋದ್ರ ಮೂಲಕ. ಅದು ಹೇಗೆ ರನ್ ಆಗುತ್ತೆ ಅಂದರೆ, ನಿಮ್ಮದು ವೆಬ್ಸೈಟಿಗೆ ಗೂಗಲ್ ಆ್ಯಡ್ಸೆನ್ಸ್ ಲಿಂಕ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೋದು. ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಇದು ಎಷ್ಟು ಜನ ಇದು ನೋಡ್ತಾರೆ, ಅದರ ಮೇಲೆ ನಿಮ್ಮದು ಅರ್ನಿಂಗ್ ಬರ್ತಾ ಹೋಗುತ್ತೆ. ಆ ಅರ್ನಿಂಗನ್ನು ನೀವು ತಿಂಗಳಿಗೆ ಅವರು ಪೇಔಟ್ ಮಾಡ್ತಾರೆ. ಗೂಗಲ್ ಆ್ಯಡ್ಸೆನ್ಸ್ದವರು ಅವರು ತಿಂಗಳಿಗೆ ನಿಮ್ಮ ಅರ್ನಿಂಗ್ ಆದ ಅಮೌಂಟನ್ನು ಪೇಔಟ್ ಮಾಡ್ತಾರೆ. ಇಲ್ಲಿ ನೋಡಿ ಕಾರ್ ರಿವ್ಯೂ ಇದೆ, ಅತಿದ್ದು ನೋಡಿ. ಇಲ್ಲಿ ನೋಡಿ ಒಂದು ಜಾಬ್ ನೋಟಿಫಿಕೇಷನ್ಸ್ ಅಂತ ಒಂದು ಕೊಟ್ಟಿದ್ದೀನಿ ನೋಡಿ. ಗ್ರಾಮ ಪಂಚಾಯತಿ ನೇಮಕಾತಿ ಅಧಿಸೂಚನೆ 2023 ಅಂತ ಕೊಟ್ಟಿದ್ದೀನಿ ನೋಡಿ. ಇದ್ರ ಬಗ್ಗೆ ನೋಡಿ, ಇಲಾಖೆ ಹೆಸರು, ಯಾವ್ಯಾವ ಡಿಪಾರ್ಟ್ಮೆಂಟು, ಎಲ್ಲ ಅರ್ಜಿ ಆಹ್ವಾನ, ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ವಿದ್ಯಾರ್ಹತೆ, ವಯೋಮಿತಿ ನೋಡಿ, ವೇತನ ಶ್ರೇಣಿ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡುವುದರ ಮೂಲಕ ತಿಂಗಳಿಗೆ 15-20 ಸಾವಿರನ ಅರ್ನ್ ಮಾಡ್ಬೋದು. ಜಾಬ್ ಅಪ್ಡೇಟ್ಸನ್ನು ಭಾಳ ಜನ ಕೊಡ್ತಾರೆ. ಅವ್ರದ್ದು ವೆಬ್ಸೈಟ್ ಚೆಕ್ ಮಾಡ್ಕೊಳ್ಬೇಕಾದ್ರೆ ಅವರು ಅದೇ ಥರನ ಅರ್ನ್ ಮಾಡ್ತಾರೆ ನೋಡಿ. ವೆಬ್ಸೈಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ಕನ್ನಡದಲ್ಲಿ ಟೈಪಿಂಗ್ ಮಾಡೋದ್ರ ಮೂಲಕ ಅವರು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾರೆ ನೋಡಿ ತಿಂಗಳಿಗೆ. ನೀವು ಸ್ಟಾರ್ಟಿಂಗ್ ಅಂದರೆ ಒಂದು ಮಂತ್ ಕಷ್ಟಪಡಬೇಕಾಗುತ್ತೆ. ಆಮೇಲೆ ನೋಡಿ ನೀವು 10,000 ರಿಂದ 15,000 ಸಾವಿರನ ಈಸಿಯಾಗಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ನೀವು 1 ಲಕ್ಷದವರೆಗೂ ಪ್ರತಿ ತಿಂಗಳು ಅರ್ನ್ ಮಾಡ್ಬೋದು. ಇದರಲ್ಲಿ ನೋ ಲಿಮಿಟ್ಸ್, ಅಂದರೆ ನಿಮಗೆ ಇಷ್ಟೇ ಪೇಮೆಂಟ್ ಅಂತ ಫಿಕ್ಸ್ ಇರಲ್ಲ. ನೀವು ಎಷ್ಟು ಅರ್ನಿಂಗ್ ಮಾಡ್ತೀರ ಆ ಥರದ ಮೇಲೆ ನಿಮಗೆ ಅರ್ನಿಂಗ್ ಸಿಗ್ತಾ ಹೋಗುತ್ತೆ. ನೀವು 1 ಲಕ್ಷ ಮಾಡ್ಬೋದು, 2 ಲಕ್ಷ ತನಕ ಅರ್ನ್ ಮಾಡ್ಬೋದು ನೋಡಿ. ಅದಕ್ಕೆ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು ಹೇಗೆ ಅಂತಂದು ಹೇಳ್ತೀನಿ. ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ದೀನಿ ನೋಡಿ. ಈ ಥರ ಬ್ಲಾಗರ್ ಅಂತ ಇದಕ್ಕೆ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡೋಕೆ ನಿಮ್ಮದು 2 ಬರ್ತವೆ. ಒಂದು ವರ್ಡ್ ಪ್ರೆಸ್ ಬರುತ್ತೆ, ಒಂದು ಬ್ಲಾಗರ್ ಬರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ ನಾನು ಫ್ರೀಯಾಗಿ ಮಾಡ್ಬೇಕಂತಂದರೆ ನೀವು ಬ್ಲಾಗರ್ ಯೂಸ್ ಮಾಡ್ಕೊಳ್ಳಿ. ನೀವೇನಾರ ಪೇಮೆಂಟ್ ಕೊಟ್ಟು ನೀವೆಲ್ಲ ಡಿಸೈನ್ ಆಗಿ ಮಾಡ್ಕೊತೀನಿ ಅಂತಂದರೆ ವರ್ಡ್ ಪ್ರೆಸ್ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೀವು ಹೋಸ್ಟಿಂಗು ಆ್ಯಂಡ್ ಡೊಮೈನ್ ಪರ್ಚೇಸ್ ಮಾಡಬೇಕಾಗುತ್ತೆ ನಿಮ್ಮದು. ಇದು
.com ಅಂತ ಬರುತ್ತೆ. ಬ್ಲಾಗರ್ ಬೇಡ ಅಂತಂದರೆ ನಿಮ್ಗೆ ಬರೀ .com ಬೇಕಂತಂದರೆ ನೀವು ಡೊಮೇನ್ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಡೊಮೇನ್ ಪರ್ಚೇಸ್ ಮಾಡೋದು ಹೇಗೆ ಅಂತಂದು ಬೇಕಾದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೊಮೇನ್ ಪರ್ಚೇಸ್ ಮಾಡೋದು ಹೇಗೆ ಅಂತಂದು ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲೇ ಈ ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೋರಿಸ್ತಾ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಫಸ್ಟಿಗೆ ನಿಮ್ಮದು ಜಿಮೇಲ್ ಕೊಟ್ಟು ಸೈನಪ್ ಆಗಬೇಕಾಗುತ್ತೆ. ನಿಮ್ಮದು ಜಿಮೇಲ್ ಯಾವುದು ಜಿಮೇಲ್ ಇರುತ್ತೆ ನೋಡಿ, ಆ ಜಿಮೇಲ್ ಕೊಟ್ಟು ಸೈನಪ್ ಮಾಡ್ಕೊಳ್ಳಿ. ಸೈನಪ್ ಮಾಡ್ಕೊಂಡ್ಮೇಲೆ ಇಲ್ಲಿದೆ ನೋಡಿ, ಚಾಯ್ಸ್ ಯುವರ್ ನೇಮ್ ಆಫ್ ಬ್ಲಾಗ್. ಅಂದರೆ ನೀವು ಬ್ಲಾಗಿಗೆ ಈ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿರ್ತಾರೆ ನೋಡಿ, ಅದಕ್ಕೆ ನೇಮು ಏನು ಕೊಡ್ತಿರ್ತಾರೆ ಅಂತ ನೋಡಿ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೋಡಿ ನಾನು ವಿನಾಯಕ್ ಟೆಕ್ ಇನ್ ಕನ್ನಡ ಅಂತ ಮಾಡಿದ್ದೀನಿ ನೋಡಿ. ಆ ಥರ ನೀವು ಯಾವ ನೇಮ್ ಕೊಡ್ಬೇಕಂತಿರ್ತಾರೆ ನೋಡಿ, ಅದನ್ನೆಲ್ಲ ಟೈಟಲ್ನಲ್ಲಿ ಹಾಕ್ಕೊಳ್ಳಿ. ನಾನು ಹಂಗೆ ಸುಮ್ಮನೆ ಹಾಕ್ಕೊತೀನಿ ನೋಡಿ, ಟೆಕ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ನಾನು ಹಂಗೆ ನಂದು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇದು ಡೆಮೋಗೋಸ್ಕರ ಒಂದು ವಿಡಿಯೋ, ಒಂದು ಫೇಕ್ ಜಿಮೇಲ್ ಅಂತ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲೇ ಅಡ್ರೆಸ್ ಕೇಳ್ತಾ ಇದೆ. ನಿಮ್ಮ ಡೊಮೈನ್ ಅಡ್ರೆಸ್ ಅಂದರೆ ನಿಮ್ಮದು ಯಾವ ಥರ ಸರ್ಚ್ ಮಾಡಿದರೆ ನಿಮಗೂ ವೆಬ್ಸೈಟ್ ಬೇಕು ನೋಡಿ, ಅದು ನೀವೇ ಸೆಟ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ blogspot.com ಅಂತಿದೆ ನೋಡಿ. ಇದನ್ನು ಬರೀ .com ಮಾಡ್ಬೇಕಂತಂದರೆ ನೀವು ಡೊಮೇನ್ ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನೇ ಹೇಳಿದ್ನಲ್ಲ, ಡೊಮೇನ್ ಪರ್ಚೇಸ್ ಮಾಡೋದು ವಿಡಿಯೋ ಬೇಕಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇಲ್ಲಿ ನೋಡಿ ಅಡ್ರೆಸ್ ಹಾಕೊಳ್ಳಿ. ಅಡ್ರೆಸ್ ಅಂದರೆ ನೀವು ಯಾವ ಥರ ಹಾಕೊಂತೀರಿ ತೋರಿಸ್ತೀನಿ ನೋಡಿ. ಕನ್ನಡ ಟೆಕ್ 07 blogspot.com ಅಂತ ಸರ್ಚ್ ಮಾಡಿದರೆ ನಂದು ಈ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಈ ವೆಬ್ಸೈಟ್ ತೋರಿಸುತ್ತೆ. ಆವಾಗ ಈ ಥರ ನಿಮ್ಮದು ಯಾವ ನೇಮ್ ಇಟ್ಟಿರ್ತಾರೆ ನೋಡಿ, ಅದೇ ಥರ ಕೊಡಿ. ಯಾವುದಂದ್ರೆ ನೀವು ಟೈಟಲ್ ಕೊಟ್ಟಿರ್ತಾರೆ ನೋಡಿ, ಅದೇ ಟೈಟಲ್ನೇ ಇಲ್ಲೇ ನಿಮ್ಮದು ಅಡ್ರೆಸ್ಸಿಗೂ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅವೈಲೇಬಲ್ ಅಂತ ತೋರಿಸುತ್ತೆ ನೋಡಿ. ನೆಕ್ಸ್ಟ್ ಡಿಸ್ಪ್ಲೇ ನೇಮ್ ಅಂದರೆ ನಿಮ್ಮದು ಮೇನ್ ಪೇಜಿಗೆ ಆಗ ನಾನು ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ಲ, ವಿನಾಯಕ್ ಟೆಕ್ ಇನ್ ಕನ್ನಡ ಅಂತ ಮೇಲೆ ಕಾಣಬೇಕು. ಆ ಟೈಟಲ್ ಏನು ಬರುತ್ತೆ ನೋಡಿ, ಅದನ್ನೇ ಕೊಡಬೇಕಾಗುತ್ತೆ. ನೀವೇನು ಟೈಟಲ್ ಏನು ಕೊಡ್ತೀರಾ ನೋಡಿ, ಅದೇ ಕೊಡಿ ಅಂತ ಹೇಳ್ತೀನಿ ನಾನು. ಕೊಟ್ಬಿಟ್ಟು ಡಿಸ್ಪ್ಲೇ ನೇಮು ನೆಕ್ಸ್ಟ್ ಫಿನಿಶ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು, ನಿಮ್ಮದು ವೆಬ್ಸೈಟ್ ಕ್ರಿಯೇಟ್ ಆಯಿತು ಅಂತ. ಇದರಲ್ಲಿ ನೀವು ಪೋಸ್ಟ್ ಮಾಡೋದು ಅಂದರೆ ಕನ್ನಡದಲ್ಲಿ ಟೈಪಿಂಗ್ ಮಾಡೋದು ಅಂತ ಹೇಳಿದ್ನಲ್ಲ, ಕನ್ನಡದಲ್ಲಿ ಟೈಪಿಂಗ್ ಮಾಡೋದ್ರ ಮೂಲಕ ಅರ್ನ್ ಮಾಡೋದು. ಪೋಸ್ಟ್ ಅಂದರೆ ಇಲ್ಲಿದೆ ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆರ್ಟಿಕಲ್ ಬರೀಬೇಕಾಗುತ್ತೆ. ನಿಮ್ಮದು ಯಾವುದ್ರ ಕಂಟೆಂಟ್ ಬಗ್ಗೆ ಬರ್ತೀರಾ ನೋಡಿ, ಟೈಟಲ್ ಕೊಡಿ. ಇಲ್ಲೇ ಟೈಟಲ್ ಕೊಟ್ಟು ಇಲ್ಲಿ ಕೆಳಗಡೆ ಆರ್ಟಿಕಲ್ ಬರೀಬೇಕಾಗುತ್ತೆ. ಆರ್ಟಿಕಲ್ ಬರೆದು ಇದರಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮಾಡೋದ್ರ ಮೂಲಕ ಬೇಕಾದ್ರೆ ಆರ್ಟಿಕಲ್ ಬರೆಯೋದು ಹೇಗೆ ಅಂತ ಅದನ್ನು ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಈ ಥರ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ತಿಂಗಳಿಗೆ 10 ರಿಂದ 15 ಸಾವಿರನ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ, ಕನ್ನಡದಲ್ಲಿ ಟೈಪಿಂಗ್ ಮಾಡೋದ್ರ ಮೂಲಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ.